ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಮಸಾಲ ಪೌಡರ್. ಇದನ್ನು ಹೆಚ್ಚಾಗಿ ನಾವು ಕ್ರಿಶ್ಚಿಯನ್ ಮನೆಯಲ್ಲಿ ಮಾಡ್ತೀವಿ. ತುಂಬ ಚೆನ್ನಾಗಾಗತ್ತೆ. ನೀವು ಯಾವುದಕ್ಕೂ ಕೂಡ ಅಂದರೆ ವೆಜ್ ನಾನ್ ವೆಜ್ ಎರಡಕ್ಕೂ ಕೂಡ ಈ ಮಸಾಲವನ್ನು ಹಾಕ್ಬೋದು. ಫಸ್ಟಿಗೆ ನಾನಿಲ್ಲಿ ಒಣಮೆಣಸು ಒಣಗಲಿಕ್ಕೆ ಹಾಕಿದ್ದೀನಿ. ಒಂದು ಕರೆಕ್ಟಾಗಿ ಒಳ್ಳೆ ಬಿಸಿಲಿದ್ರೆ 2 ಬಿಸಿಲಿಗೆ ನೀವು ಹಾಕಿದರೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಮಸಾಲ ಪೌಡರ್ಗೆ 2.5 kg ಬ್ಯಾಡಗಿ ಮೆಣಸು ಹಾಗೂ 1 kg ಗುಂಟೂರು ಮೆಣಸನ್ನು ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಒಣ ಹಾಕಿದ್ದೀನಿ, ಯಾಕೆಂದರೆ ಇದರಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಮಾಡಿಡ್ತೀನಿ. ಮಳೆಗಾಲ ಎಲ್ಲ ಬಂತಲ್ವ, ಹಾಗಾಗಿ. ಓಕೆ, ಇವಾಗ ಎಲ್ಲ ದಂಟನ್ನು ತೆಗೆದು ಕರೆಕ್ಟಾಗಿ ಒಂದು 2 ರಿಂದ 3 ಬಿಸಿಲಿಗೆ ನಾನು ಇದನ್ನು ಒಣ ಹಾಕ್ತಾ ಇದ್ದೀನಿ. ಇವಾಗ ಉಳಿದದ್ದು ಏನೆಲ್ಲ ಮಸಾಲ ಬೇಕು ನೋಡಿ, ಅದನ್ನು ಬೇಕಿದ್ರೆ ನೀವು ಬಿಸಿಲಿಗೆ ಹಾಕ್ಬೋದು. ನಾನಿಲ್ಲಿ ಫ್ರೈ ಮಾಡಿ ಹಾಕ್ತೀನಿ, ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆದರೆ ಎಣ್ಣೆಲ್ಲ ಹಾಕಲಿಕ್ಕಿಲ್ಲ, ಏನು ಹಾಕದೆ ಫ್ರೈ ಮಾಡಬೇಕು. 250 ಗ್ರಾಮಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ತಗೊಂಡು ಅದನ್ನು ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಉರಿಬೇಕು. ಹಾಗೂ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಣ. ಆಮೇಲೆ ನಾನಿಲ್ಲಿ ಒಂದು 125 ಗ್ರಾಮಷ್ಟು ತಗೊಂಡು ಅದನ್ನು ಕೂಡ ಒಳ್ಳೆ ರೀತಿ ಉರಿದು ಅದಕ್ಕೆ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ನಾನು. ಕೆಲವರು ಇದನ್ನೆಲ್ಲ ಬಿಸಿಲಿಗೆ ಹಾಕಿ ಒಟ್ಟಿಗೆ ಹುಡಿ ಮಾಡಲಿಕ್ಕೆ ಕೊಡ್ತಾರೆ, ಆದರೆ ನಾನು ಸ್ವಲ್ಪ ಉರಿದು ಹಾಕ್ತೀನಿ, ಇದರಿಂದ ಚೆನ್ನಾಗಾಗುತ್ತೆ. ಇಲ್ಲಿ ಒಂದು 100 ಗ್ರಾಮಷ್ಟು ನಾನು ಕಾಳು ಮೆಣಸು ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಉರಿಬೇಕು, ಉರಿದು ಹಾಕಬೇಕು. ಇಲ್ಲಿ ನಾವು ಲವಂಗ, ನಕ್ಷತ್ರ ಹೂವು ಹಾಗೂ ಬಡಿಶೇಪ್ ಎಲ್ಲ ನಾನು ತಗೊಂಡ ಗರಂ ಮಸಾಲ 50 ಗ್ರಾಮಷ್ಟು ತಗೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಕೂಡ ನಾನು ಸ್ವಲ್ಪ ಜಾವಿತ್ರಿ ತಗೊಂಡಿದ್ದೀನಿ. ಆಮೇಲೆ ದಾಲ್ಚಿನ್ನಿ ಹಾಗೂ ಏಲಕ್ಕಿ ಇವೆಲ್ಲವೂ 50 ಗ್ರಾಮಷ್ಟು ತಗೊಂಡು ನೀವು ಹಾಕಿದರೆ ಆಯಿತು. ಇದನ್ನು ಸ್ವಲ್ಪ ಉರಿಲಿಕ್ಕುಂಟು, ತುಂಬ ರೋಸ್ಟ್ ಮಾಡಲಿಕ್ಕಿಲ್ಲ. ಸ್ವಲ್ಪ ಇದು ಶಾಖ ತಾಗಿದರೆ ಸಾಕು. ಇದಕ್ಕೆ ನೋಡಿ, ರೋಸ್ಟ್ ಮಾಡಿದರೆ ಚೆನ್ನಾಗಾಗಲ್ಲ. ಆಮೇಲೆ ಇಲ್ಲಿ ಸಾಸಿವೆ ತಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು. ಇದನ್ನು ಕೂಡ ಸ್ವಲ್ಪ ಪಟಪಟ ಆಗುವವರೆಗೂ ಫ್ರೈ ಮಾಡಿ ಹಾಕೋಣ. ಆಮೇಲೆ ಇಲ್ಲಿ 100 ಗ್ರಾಮಷ್ಟು ನಾನು ಗಸಗಸೆ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ಫ್ರೈ ಮಾಡಿ ಎಲ್ಲ ಒಂದೇ ಇದಕ್ಕೆ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ 3 ದಿನ ಬಿಟ್ಟ ಮೇಲೆ ನಾನು ಈ ಮಸಾಲವನ್ನು ಇವಾಗ ರೆಡಿ ಮಾಡಿದ್ದೀನಿ. ಯಾಕೆಂದರೆ ಬಿಸಿ ಬಿಸಿ ಇರುವಾಗಲೇ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೂ ಮೆಣಸು ಕೂಡ ಇವಾಗ 3 ದಿನ ಆಗಿದೆ, ಒಳ್ಳೆ ರೀತಿ ಡ್ರೈ ಕೂಡ ಆಗಿದೆ. ಮೆಣಸು ಮುರಿಯುವಾಗ ಈ ರೀತಿ ಮುರಿಬೇಕು, ಖಡಕ್ಕಾಗಿ. ಆವಾಗ ಇದು ಪರ್ಫೆಕ್ಟಾಗಿ ಒಣಗಿದೆ ಅಂತೇಳಿ ಅರ್ಥ. ಇವಾಗ ಇದನ್ನು ನಾನು ಮಿಲ್ಲಿಗೆ ಕೊಡ್ತಾ ಇದ್ದೀನಿ ಹುಡಿ ಮಾಡಲಿಕ್ಕೆ, ತುಂಬ ಇರೋದ್ರಿಂದ. ಸ್ವಲ್ಪನೇ ನೀವು ಮಾಡಿ ಇಡೋದಾದರೆ ನೀವು ಮನೆಯಲ್ಲಿ ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಗ್ರೈಂಡ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದಾಗೆ 2.5 ಬ್ಯಾಡಿಗೆ ಹಾಗೂ 1 kg ಗುಂಟೂರು ಹಾಕಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿ. ನಾವು ರೆಡಿ ಮಾಡಿದ ಇಡೀ ಗರಂ ಮಸಾಲ ಅದೆಲ್ಲ ತಗೊಂಡು ಮೆಣಸು ಎಲ್ಲವನ್ನು ಒಟ್ಟಿಗೆ ಹಾಕಿ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಟೈಟಾಗಿ ಕಟ್ಟಿ ಇವಾಗ ಮಿಲ್ಲಿಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ನಾನಿಲ್ಲಿ ಚಿಲ್ಲಿ ಪೌಡರ್ಗೆ ರೆಡಿ ಮಾಡ್ತಾ ಇದ್ದೀನಿ. 1.5 kg ಬ್ಯಾಡಗಿ ಮೆಣಸು ತಗೊಂಡ್ರೆ ಒಂದು ಅರ್ಧ kg ಗುಂಟೂರು ಹಾಕಿ ಚಿಲ್ಲಿ ಪೌಡರ್ ಮಾಡಿ ಇಡ್ತೀವಿ. ಹಾಗೂ ಪೌಡರ್ ಮಾಡಿದ್ದೆ ಮನೆಗೆ ಬಂದ ಮೇಲೆ ನಾವು ಇದಕ್ಕೆ ಉಪ್ಪನ್ನು ಹಾಕಿ ಇಡ್ತೀನಿ. ಯಾವುದು ಮಸಾಲ ಪೌಡ್ರ್ ಮಾಡ್ತೀವಿ ನೋಡಿ, ಬಾಫತ್ ಅಂತ ಹೇಳ್ತೀವಿ, ಅದಕ್ಕೆ ಉಪ್ಪನ್ನು ಹಾಕಿ ಇಡ್ತೀವಿ. ಇದರಿಂದ ಅದು ಬೇಗನೆ ಕೆಡುವುದಿಲ್ಲ. ಬಂಟ್ವಾಳ ಊರಲ್ಲಿ ನಮ್ಮದೊಂದು ನಾರ್ಮಲ್ ಆಗಿ ಕೊಡುವಂಥ ಗಿರಣಿ ಇದೆ, ಅಲ್ಲಿಗೆ ನಾವು ಇದನ್ನು ಇವಾಗ ಕೊಟ್ಟಿದ್ದೀವಿ.
ಓಕೆ, ಇವಾಗ ಎರಡು ಕೂಡ ರೆಡಿಯಾಗಿ ಬಂದಿದೆ. ಎರಡನ್ನು ಕೂಡ ಟೈಟ್ ಜಾರಲ್ಲಿ, ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು. ಹಾಕಿ ಮುಚ್ಚಿಡಬೇಕು. ಮೆಣಸಿನ ಹುಡಿಗೆ ನಾನು ಉಪ್ಪನ್ನು ಸೇರಿಸ್ತಾ ಇಲ್ಲ, ಬೇಕಿದ್ರೆ ನೀವು ಸ್ವಲ್ಪ ಸೇರಿಸ್ಬೋದು. ಆದರೆ ನಾವು ಮಾಡುವಂಥ ಬಾಫತ್ ಪೌಡ್ರ್ ಉಂಟು ನೋಡಿ, ಅದಕ್ಕೆ ನಾವು ಉಪ್ಪನ್ನು ಹಾಕಿ, ಉಪ್ಪಂದರೆ ಜಾಸ್ತಿ ಹಾಕಬೇಕಂತ ಇಲ್ಲ, ಒಂದು ಪ್ಯಾಕೆಟಲ್ಲಿ ತೊಗೊಂಡ್ರೆ ನೀವು ಒಂದು ಅರ್ಧ ಪ್ಯಾಕೆಟಷ್ಟು ಹಾಕಿದರೆ ಸಾಕು. ಆಮೇಲೆ ನೆನಪಿಡಿ, ನೀವು ನಿಮ್ಮ ಪದಾರ್ಥಕ್ಕೆ ಅದಕ್ಕೆಲ್ಲ ಹಾಕುವಾಗ ಪಲ್ಯಕ್ಕೆಲ್ಲ ಅದರಲ್ಲಿ ಉಪ್ಪಿನಾಂಶ ಇದೆ ಅಂತ ಸ್ವಲ್ಪ ನೆನಪಿಟ್ಟು ನೀವು ಮಾಡಿದರೆ ಆಯಿತು. ನೀವು ಕೂಡ ಈ ಮಸಾಲವನ್ನು ಮಾಡಿ, ಏನು ಕೂಡ ಕೆಡೋದಿಲ್ಲ, ಚೆನ್ನಾಗಿ ಬರುತ್ತೆ. ಯಾವುದಕ್ಕೂ ಕೂಡ ನೀವು ಉಪಯೋಗ ಮಾಡ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.